ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರ ಸಭೆ ಮುಕ್ತಾಯ ಆಗಿದೆ. ಕೆಸಿ ವೇಣುಗೋಪಾಲ್ ನಿವಾಸದಲ್ಲಿ ನಡೆದಂತಹ ಸಭೆ ಮುಕ್ತಾಯ ಆಗಿದೆ. ವೇಣುಗೋಪಾಲ್ ನಿವಾಸದಿಂದ ತೆರಳಿದಂತಹ ಕೈ ನಾಯಕರು ಸಿಎಂ, ಮಾಜಿ ಸಿಎಂ, ಕೆಪಿಸಿಸಿ ಅಧ್ಯಕ್ಷರು ವಾಪಸ್. ವೇಣುಗೋಪಾಲ್, ಸುರ್ಜೇವಾಲಾ ನೇತೃತ್ವದಲ್ಲಿ ನಡೆದಂತಹ ಸಭೆ. ನೂತನ ಸಚಿವರ ಪಟ್ಟಿ ಫೈನಲ್ ಮಾಡಿದ್ದಾರೆ ಹೈಕಮಾಂಡ್ ನಾಯಕರು. ನಾಳೆ ಖರ್ಗೆ ರಾಹುಲ್ ಗಾಂಧಿ ಜೊತೆ ಚರ್ಚೆಯನ್ನ ಮಾಡಿ ಪಟ್ಟಿ ಬಿಡುಗಡೆಯನ್ನ ಮಾಡ್ತಾರೆ. ಅಂತೂ ರಾಜ್ಯ ರಾಜಕೀಯದ ಸಂಪುಟ ವಿಸ್ತರಣೆಯ ಆಟಕ್ಕೆ ಫುಲ್ ಸ್ಟಾಪ್ ಬೀಳುವಂತೆ ಕಾಣಿಸ್ತಾ ಇದೆ. ಇಷ್ಟು ದಿನ ಎಲೆಕ್ಷನ್ ಆಯಿತು, ಆ ಪ್ರೋಗ್ರಾಮ್ ಈ ಪ್ರೋಗ್ರಾಮ್ ಅಂತ ಹೇಳಿ, ಪ್ರತಿಭಟನೆ ಅಂತ ಹೇಳಿ ಎಲ್ಲವೂ ಸಹ ಮುಂದೂಡಿಕೆ ಆಗ್ತಾನೆ ಇತ್ತು. ಇಷ್ಟೊಳಗೆ ಪ್ರಮಾಣ ವಚನ ಸಹ ಆಗಬೇಕಾಗಿತ್ತು, ಆದರೆ ಕಾರಣಾಂತರಗಳಿಂದ ಅದು ಸಾಧ್ಯ ಆಗಿರಲಿಲ್ಲ. ಈಗ ಸಭೆ ಸಹ ಮುಕ್ತಾಯ ಆಗಿದೆ. ಕೆಸಿ ವೇಣುಗೋಪಾಲ್ ನಿವಾಸದಲ್ಲಿ ನಡೆದಂತಹ ಸಭೆ. ಹೈಕಮಾಂಡ್ ನಾಯಕರು ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಇಲ್ಲಿ ಶಾಸಕರು ಬಕಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ. ನಮ್ಮ ಹೆಸರುಗಳು ಬರಬಹುದಾ, 20 ಸ್ಥಾನಗಳಲ್ಲಿ ನನಗೆ ಯಾವ ಸ್ಥಾನ ಸಿಗಬಹುದು ಅನ್ನೋದಕ್ಕಿಂತ ನನಗೊಂದು ಸ್ಥಾನಮಾನ ಸಿಗಬಹುದಾ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ರಾಜ್ಯಪಾಲರ ಅನುಮತಿಯನ್ನ ಕೇಳಿದ ಸರ್ಕಾರ, ಪದಗ್ರಹಣಕ್ಕೆ ರಾಜ್ಯಪಾಲರ ಅನುಮತಿಯನ್ನ ಕೇಳಿದೆ ಸರ್ಕಾರ. ಮೌಖಿಕವಾಗಿ ಲೋಕಭವನಕ್ಕೆ ಅನುಮತಿಯನ್ನ ಕೋರಿಕೆ ಮಾಡಿದೆ. ಗುರುವಾರ ಸಂಜೆ 5ಕ್ಕೆ ಸಮಯವನ್ನ ಕೇಳಿದ ಸರ್ಕಾರ. ಅಧಿಕೃತ ಸಂದೇಶ ರವಾನೆಯಾದ್ರೆ ಅನುಮತಿ ಸಿಗುತ್ತೆ. ಪಟ್ಟಿ ಫೈನಲ್ ಆದ್ರೆ ನಾಳೆ ಅನುಮತಿ ಕೋರಿಕೆ. ಪ್ರಸ್ತುತ 3 ದಿನ ಪ್ರವಾಸದಲ್ಲಿದ್ದಾರೆ ರಾಜ್ಯಪಾಲರು. ಗುರುವಾರ ಇಂದೋರ್ನಿಂದ ಗೆಲೋಟ್ಗೆ ವಾಪಸ್ ಆಗ್ತಾರೆ. ಗುರುವಾರ ವಾಪಸ್ ಆದ್ರೆ ಪದಗ್ರಹಣ ಅಂತೂ ಫಿಕ್ಸ್. ಎಲ್ಲರೂ ಸಹ ನನ್ನ ಹೆಸರು ಬರ್ಬೋದಾ, ನಾನು ಪಕ್ಷದಲ್ಲಿ ಹಿರಿಯವನಿದ್ದೇನೆ, ನನಗೆ ಅನುಭವ ಇದೆ, ನನ್ನ ಕುಟುಂಬದವರು ಪಕ್ಷ ಜೊತೆ ನಿಂತಿದ್ದಾರೆ, ನಾನು DKಶಿ ಬೆನ್ ಹಿಂದೆ ನಿಂತಿದ್ದೆ, ಸಿದ್ದರಾಮಯ್ಯನವರ ಬೆನ್ ಹಿಂದೆ ನಿಂತಿದ್ದೆ, ನನಗೊಂದು ಸ್ಥಾನಮಾನ ಸಿಗಬಹುದಾ, ನಾನು 3 ಬಾರಿ ಗೆದ್ದಿದ್ದೇನೆ, 2 ಬಾರಿ ಗೆದ್ದಿದ್ದೇನೆ, 9 ಬಾರಿ ಗೆದ್ದಿದ್ದೇನೆ, ನನಗೆಲ್ಲ ಅನುಭವ ಇದೆ, ಪಕ್ಷವನ್ನು ಮುನ್ನಡೆಸುವಂತಹ ಜವಾಬ್ದಾರಿಯನ್ನ ಆಲ್ರೆಡಿ ನನಗಿದೆ, ಹಾಗಾದ್ರೆ ನನಗೊಂದು ಸ್ಥಾನ ಸಿಗಬಹುದಾ ಅಂತ ಹೇಳಿ ಹಳಬರು ಕಾಯ್ತಿದ್ರೆ, ಈ ಕಡೆ ಒಂದ್ ಕಡೆ ಹೊಸೊಬ್ಬರಿಗೂ ಸಹ ಅವಕಾಶ ಸಿಗಬಹುದಾ. ಯಾಕಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಸಾಕಷ್ಟು ಭಾಷಣಗಳಲ್ಲಿ ಹೇಳಿದ್ದಾರೆ ಹೊಸೊಬ್ಬರಿಗೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ. ಇಲ್ಲಿ ಹೊಸೊಬ್ಬರಿಗಂತೂ ಅವಕಾಶ ಸಿಗುತ್ತೆ, ಆದ್ರೆ ಯಾರ್ಯಾರು ಒಳಗೆ ಬರ್ತಾರೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಆಗಿದೆ. ಆಲ್ರೆಡಿ ಈಗ 20 ಸ್ಥಾನಗಳಲ್ಲಿ 17 ಸ್ಥಾನಗಳು ಫೈನಲ್ ಆಗಿವೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು 3 ಸ್ಥಾನಗಳಿಗೆ ಅಲ್ಲಿ ಇಲ್ಲಿ ತಳು ಕೂಡ ಹಾಕ್ತಾ ಇದೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ಶಿವಕುಮಾರ್, ನೋಡಿ, ಈಗ ಸಚಿವ ಸಂಪುಟ ಸರ್ಕಸ್ಗೆ ಅಂತಿಮವಾಗಿ ಒಂದು ಫೈನಲ್ ಫುಲ್ ಸ್ಟಾಪ್ ಬೀಳುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಆಲ್ರೆಡಿ DKಶಿ ಅವರು ಒಂದು ಲಿಸ್ಟ್ ಅನ್ನ ಕೊಟ್ಟಿದ್ರು, ಸಿದ್ದರಾಮಯ್ಯ ಅವರು ಒಂದು ಲಿಸ್ಟ್ ಅನ್ನ ಕೊಟ್ಟಿದ್ರು. ಅದನ್ನ ಬಿಟ್ಟು ಹೈಕಮಾಂಡ್ ನಿಲುವು ಏನಾದ್ರೂ ಬೇರೆ ಇರಬಹುದಾ? ಯಾಕಂತ ಹೇಳಿದ್ರೆ ಈಗ ಆಲ್ರೆಡಿ 20 ಸ್ಥಾನಗಳಲ್ಲಿ 17 ಸ್ಥಾನಗಳು ಫೈನಲ್ ಆಗಿದೆ, ಆದ್ರೆ ಇನ್ನು 3 ಸ್ಥಾನಗಳಿಗೆ ಅಲ್ಲಿ ಇಲ್ಲಿ ತಳುಕು ಹಾಕ್ತಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಏನೆಲ್ಲ ಆಗಿದೆ ಮೀಟಿಂಗ್ ನಲ್ಲಿ, ಯಾರ ಹೆಸರುಗಳು ಫೈನಲ್ ಆಗಿರಬಹುದು ಅಂತ? ನಿರೀಕ್ಷಾ, AICC ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರ ನಿವಾಸದಲ್ಲಿ ನಡೆದಂತಹ ರಾಜ್ಯ ನಾಯಕರ ಸಭೆ ಮುಕ್ತಾಯ ಆಗಿದೆ. ಮುಖ್ಯಮಂತ್ರಿಗಳು, ಹಾಗೆ ಮಾಜಿ ಮುಖ್ಯಮಂತ್ರಿಗಳು ಮತ್ತು KPCC ಅಧ್ಯಕ್ಷ ಹರಿಪ್ರಸಾದ್ ಅವರು ಕೂಡ ಈ ಸಭೆಯಲ್ಲಿ ಭಾಗವಹಿಸಿದರು. ನಂತರ ಸುರ್ಜೇವಾಲಾ ಅವರು ಕೂಡ ಸಭೆಯಲ್ಲಿ ಭಾಗವಹಿಸಿದರು. ಇನ್ನು 5 ಜನರ ನಡುವೆ ಸಂಪುಟಕ್ಕೆ ಯಾರನ್ನು ತೆಗೆದುಕೊಳ್ಬೇಕು, ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಇದ್ದಂತಹ ಸಚಿವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕಾ, ಹೊಸದಾಗಿ ಆಯ್ಕೆ ಆಗಿರುವಂಥವ್ರಿಗೆ ಯಾರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು, 3-4 ಬಾರಿ ಗೆದ್ದಿರುವಂಥವ್ರಿಗೆ ಯಾರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುಮಾರು 1.25 ಗಂಟೆ ಸುದೀರ್ಘವಾಗಿ ಸಭೆ ಆಗಿದೆ, ಚರ್ಚೆಗಳಾಗಿದೆ. ಅಂತಿಮವಾಗಿ ಒಂದು ಪಟ್ಟಿಯನ್ನು ಫೈನಲ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. ಯಾಕೆಂದರೆ ಶಾರ್ಟ್ ಲಿಸ್ಟ್ ಅಲ್ಲ, ನೆನ್ನೆನೇ ಅವರು ಶಾರ್ಟ್ ಲಿಸ್ಟನ್ನು ಮಾಡ್ಕೊಂಡು ಹೋಗಿದ್ರು. ಸಿದ್ದರಾಮಯ್ಯ ಅವರು ಒಂದು ಪಟ್ಟಿಯನ್ನು ಕೊಟ್ಟಿದ್ರು, ಆ ಕಡೆ DK ಶಿವಕುಮಾರ್ ಒಂದು ಪಟ್ಟಿಯನ್ನು ಕೊಟ್ಟಿದ್ರು, ವೇಣುಗೋಪಾಲ್ ಅವರು 2 ಹೆಸರುಗಳನ್ನು ಇಟ್ಕೊಂಡಿದ್ರು, ಖರ್ಗೆ ಅವರು 4 ಹೆಸರುಗಳನ್ನು ಕೊಟ್ಟಿದ್ರು. ಅದರ ಜೊತೆಗೆ ರಾಜ್ಯ ಉಸ್ತುವಾರಿ ಆಗಿರುವಂಥ ಸುರ್ಜೇವಾಲಾ ಅವರು ಕೂಡ 1-2 ಹೆಸರುಗಳನ್ನು ಕೊಟ್ಟಿದ್ರು. ಇವರಿಗೆ ನೀವು ಮಾಡಬೇಕು, ಈ ಬಾರಿ ಅವಕಾಶ ಕೊಡಬೇಕು ಅಂತೇಳಿ. ಸೊ ಹಾಗಾಗಿ ಎಲ್ಲರ ಅಭಿಪ್ರಾಯಗಳನ್ನು ಆಲಿಸಿಯೇ ಈಗ ಪಟ್ಟಿಯನ್ನು ಫೈನಲ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಗಾಗಿ ರಾಹುಲ್ ಗಾಂಧಿ ಮತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲಾಪಗಳು ಮುಂದುವರೆದಿರೋದ್ರಿಂದ, ಸಂಸತ್ ಕಲಾಪಗಳು ಮುಂದುವರೆದಿರೋದ್ರಿಂದ ಅವರು ಅಲ್ಲಿ ಭಾಗವಹಿಸಿದ ಕಾರಣ ಇಲ್ಲಿ ಸಭೆಯಲ್ಲಿ ಭಾಗಿಯಾಗೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ
ನಾಳೆ ಮಧ್ಯಾಹ್ನ 1 ಗಂಟೆಗೆ ರಾಹುಲ್ ಗಾಂಧಿ ಅವರ ನಿವಾಸದಲ್ಲಿ ಮತ್ತೊಂದು ಸಭೆಯನ್ನು ಕರೆಯಲಾಗಿದೆ. ಅಂದರೆ ಸಭೆ ಕರೆದಿದ್ದಾರೆ ಅಂದರೆ ನಾಳೆ ಫೈನಲ್ ಮಾಡೋದು. ಈಗಾಗಲೇ ಏನು ಫೈನಲ್ ಲಿಸ್ಟ್ ಆಗಿದೆ ಅದರಲ್ಲಿ ಅಕಸ್ಮಾತ್ ಒಂದು ವೇಳೆ ಏನಾದರೂ ಖರ್ಗೆ ಅವರು ಈ ಹೆಸರು ಬೇಡ, ರಾಹುಲ್ ಗಾಂಧಿ ಅವರು ಈ ಹೆಸರನ್ನ ಯಾಕೆ ಹಾಕಿದ್ರಿ, ಅವ್ರಿಗೆ ಕೊಡಿ ಅನ್ನುವಂಥ ಸೂಚನೆಗಳನ್ನು ಏನಾದರೂ ಕೊಟ್ಟಿದ್ದೆ ಆದರೆ ಅಲ್ಲಿ ಒಂದು 3-4 ಬದಲಾವಣೆಗಳನ್ನು ಮಾಡಬಹುದು. ಇಲ್ಲದೆ ಹೋದರೆ ಇವತ್ತು ಏನು ಪಟ್ಟಿಯನ್ನು ಫೈನಲ್ ಮಾಡಿದ್ದಾರೆ ಅದೇ ಪಟ್ಟಿಯನ್ನು ನಾಳೆ ಆ ಸಭೆಯ ನಂತರ ರಿಲೀಸ್ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. ಅದರ ಜೊತೆಗೆ ಈಗಾಗಲೇ ಲೋಕಭವನಕ್ಕೂ ಕೂಡ ನಮಗೆ ಗುರುವಾರ ಸಂಜೆ 5 ಗಂಟೆಗೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಸರ್ಕಾರದ ಈಗಾಗಲೇ ಮೌಖಿಕವಾಗಿ ಒಂದು ಸಂದೇಶವನ್ನು ರವಾನೆ ಮಾಡಲಾಗಿದೆ. ರಾಜ್ಯಪಾಲರು 3 ದಿನಗಳ ಕಾಲ ಮಧ್ಯಪ್ರದೇಶದ ಪ್ರವಾಸದಲ್ಲಿದ್ದಾರೆ. ಗುರುವಾರ ಮಧ್ಯಾಹ್ನ ಅವರು ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಹಾಗಾಗಿ ಅಧಿಕೃತವಾಗಿ, ಯಾಕೆಂದರೆ ಈಗ ಪಟ್ಟಿ ಫೈನಲ್ ಆಗಿರೋದ್ರಿಂದ ನಾಳೆ ಮಧ್ಯಾಹ್ನ 1 ಗಂಟೆಗೆ ನಡೆಯುವಂಥ ಸಭೆಯಲ್ಲಿ ಆ ಲೀಸ್ಟು ಇಂಥವ್ರನ್ನ ಅನೌನ್ಸ್ ಮಾಡಿ ಅಂತೇಳಿ ಓಕೆಯನ್ನು ಕೊಡಲಾಗತ್ತೆ. ಆಗ ಪಟ್ಟಿ ಅನೌನ್ಸ್ ಆಗುತ್ತೆ. ನಂತರ ರಾಜ್ಯಪಾಲರಿಗೆ ಗುರುವಾರ ನಮಗೆ ಅವಕಾಶ ಕೊಡಿ ಅಂತೇಳಿ ಅಧಿಕೃತವಾಗಿ ಪತ್ರವನ್ನು ಬರೆಯಲಾಗುತ್ತೆ. ಆಗ ರಾಜ್ಯಪಾಲರು ಅವಕಾಶವನ್ನು ಮಾಡಿಕೊಡ್ತಾರೆ. ಗುರುವಾರ ಬಹುತೇಕವಾಗಿ 5 ಗಂಟೆಗೆ ಪದಗ್ರಹಣ ಕಾರ್ಯಕ್ರಮ ಆಗುತ್ತೆ ಅನ್ನುವಂಥದ್ದು ಈಗ ಸಿಗ್ತಾ ಇರುವಂಥ ಮಾಹಿತಿ. ನಿರೀಕ್ಷಾ, ಥ್ಯಾಂಕ್ ಯು ಶಿವು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅದೇ